ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿಯ ಒಂದು 2025 ಮತ್ತು 26ನೇ ಸಾಲಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹೊರಡಿಸಲಾಗಿದೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ. ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಕನ್ನಡಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೇನೆ. ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಮೇಡಮ್ ಇತಿಹಾಸವನ್ನು ಕೂಡ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸ್ರಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣವಾದಂತಹ ಉತ್ತರವನ್ನ ನೋಡ್ತಾ ಹೋಗೋಣ. ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಕುರಿತು ಉತ್ತರವನ್ನ ನೋಡೋಣ. ಇಲ್ಲಿ ನಿಮಗೆ ಇರುವಂತಹ ಸಮಯ 3 ಗಂಟೆಗಳ ಅವಧಿಯಾಗಿರುತ್ತೆ. ಇನ್ನು ಗರಿಷ್ಠ ಅಂಕಗಳು 80 ಇರುತ್ತೆ. ಒಟ್ಟು ಪ್ರಶ್ನೆಗಳು 39 ಆಗಿರುತ್ತೆ. ನೋಡಿ, ಸೂಚನೆಗಳನ್ನು ಕೂಡ ನೀವು ಪರೀಕ್ಷೆ ಬರೆಯುವುದಕ್ಕಿಂತ ಪೂರ್ವದಲ್ಲಿ ಸೂಚನೆಗಳನ್ನು ಸರಿಯಾಗಿ ಗಮನಿಸಬೇಕಾಗುತ್ತೆ. ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವಂತದ್ದು. ನೋಡಿ, ನೀವು ಎಷ್ಟೇ ಕರೆಕ್ಟಾಗಿ ಉತ್ತರವನ್ನ ಬರೆದಿದ್ರು ಕೂಡ ಪ್ರಶ್ನೆಯ ಸಂಖ್ಯೆಯನ್ನು ನೀವು ಸರಿಯಾಗಿ ಹಾಕಿಲ್ಲ ಅಂದ್ರೆ ಅಷ್ಟು ಉತ್ತರನು ಕೂಡ ವ್ಯರ್ಥ ಆಗುತ್ತೆ. ಸೊ ಅದಕ್ಕೆ ಗಮನ ಬಿಟ್ಬಿಟ್ಟು ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರೀಬೇಕಾಗುತ್ತೆ. ಪ್ರಶ್ನೆಯ ಸೂಚನೆಗಳಿಗೆ ಅನ್ವಯಿಸಿನೇ ಉತ್ತರಿಸ್ಬೇಕು. ಅಂದ್ರೆ ನಿಮ್ಗೆ ಕೊಟ್ಟಿರುವಂತದ್ದು 5 ಅಂಕಗಳಿಗೆ ಉತ್ತರವನ್ನ ಬರೀರಿ ಅಂತ ಕೊಟ್ರೆ ನೀವು 10 ಅಂಕಗಳಷ್ಟು ಬರೆದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನ ಮಾತ್ರ ಉತ್ತರಿಸ್ಬೇಕಾಗುತ್ತೆ. ಇನ್ನು ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಕೆಲವೊಂದ್ಸಲಿ ಏನ್ ಮಾಡ್ತೀರಾ ವಿದ್ಯಾರ್ಥಿಗಳು ನೀವು ಅಂತಂದ್ರೆ, ಉತ್ತರಗಳು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಎರಡನ್ನೂ ಕೂಡ, ಯಾವುದು 2 ಕನ್ಫ್ಯೂಷನ್ ಅಲ್ಲಿ ಇರುತ್ತಲ್ಲ ಎರಡನ್ನೂ ಉತ್ತರಿಸ್ಬಿಟ್ಟಿರ್ತೀರ. ಸೊ ಅದ ರೀತಿಯಾಗಿ ನೀವೇನಾದ್ರೂ ಎರಡನ್ನ ಬರೆದ್ರೆ ಅದನ್ನ ಪರಿಗಣಿಸುವುದಿಲ್ಲ ಅಂತ ಆಗಿದೆ. ಹಾಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39 ಎ ಬದಲಿಗೆ ಪ್ರಶ್ನೆ ಸಂಖ್ಯೆ 39 ಬಿ ಅನ್ನ ಉತ್ತರಿಸ್ಬೇಕು ಅನ್ನುವಂಥದ್ದು. ಮುಂದಿನ ನೋಡ್ತಾ ಹೋಗೋಣ. ಭಾಗ ಎನಲ್ಲಿ ಬರುವಂತದ್ದು ಮಲ್ಟಿಪಲ್ ಚಾಯ್ಸ್ 5 ಪ್ರಶ್ನೆಗಳು ಇರುತ್ತೆ. 5 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಪ್ರತಿಪಾದನೆಯನ್ನು ನೋಡ್ತಾ ಹೋಗೋಣ. ಪ್ರತಿಪಾದನೆ ಎನಲ್ಲಿ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅನ್ನುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಸರಿಯಾದಂಥದ್ದು ಸಿ ಆಗಿರುತ್ತೆ. ಎ ಮತ್ತು ಆರ್ ಗಳೆರಡೂ ಸರಿಯಾಗಿವೆ ಅಥವಾ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅನ್ನುವಂತಹದ್ದು. ಈ 2 ಹೇಳಿಕೆಗಳು, ಎ ಮತ್ತೆ ಆರ್ ನ ಹೇಳಿಕೆಗಳು ಎರಡೂ ಕೂಡ ಸರಿಯಾದ ವಿವರಣೆಯಾಗಿದೆ ಅಂತ ಅನ್ನುವಂಥದ್ದು ಸಿ ಸರಿಯಾದಂತಹ ಉತ್ತರ ಆಗಿದೆ. ಹಾಗೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡು ಬರುವ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಮಹಾರಾಷ್ಟ್ರ. ಹಾಗೆ 2ನೇ ತರಾಯಿನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಯಾರ ನಡುವೆ ನಡೆಯುತ್ತೆ ಅಂದ್ರೆ ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ಅದು ನಡೆಯುತ್ತೆ. ಹಾಗೆ ಮುಂದಿನದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತಹವರು ಯಾರು ಅಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಡಿ ರಾಮಾನುಜಾಚಾರ್ಯರು. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ಇದೆ, ಅದು 1885ರಲ್ಲಿ. ಹಾಗೆ ಮುಂದಿನದನ್ನು ನೋಡೋಣ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಅಂದ್ರೆ ನಿಮ್ಗೆ ಉತ್ತರಗಳನ್ನ ಕೂಡ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ. ಅವುಗಳಲ್ಲಿ ಯಾವುದು ಸರಿಯಾಗುತ್ತಲ್ಲ ಅವುಗಳನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. 6ನೆಯ ಪ್ರಶ್ನೆ, ಅಶ್ವಘೋಷ ರಚಿಸಿದಂತಹ ಕೃತಿ ಯಾವುದು ಅಂತ ಇದೆ. ಅಶ್ವಘೋಷ ರಚಿಸಿದಂತಹ ಒಂದು ಕೃತಿ ಯಾವುದು ಅಂತಂದ್ರೆ ಅದು ಬುದ್ಧ ಚರಿತ ಅನ್ನುವಂತಹದ್ದು. ಹಾಗೆ ಎಲಿಫೆಂಟಾದ ಪುರಾತನ ಹೆಸರು ಏನು ಅಂತಂದ್ರೆ ಗೌರವಪುರ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಡ್ಯಾಶ್ ಅನ್ನ ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಂದ್ರೆ ಅಮೀರ್ ಖುಸ್ರಿಯನ್ನ ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು ಅಂದ್ರೆ ಅದು ಕೆ.ಸಿ. ರೆಡ್ಡಿಯವರು. 10ನೆಯ ಪ್ರಶ್ನೆ, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನ ರಚಿಸಿದಂತಹವರು ಯಾರು ಅಂದ್ರೆ ಅದು ಶಾಂತ ಕವಿಯವರು.
ಹಾಗೆ ಮುಂದಿನ ಒಂದು ಮೀನನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇರುವಂತಹದ್ದು 3ನೇ ಮೀನಲ್ಲಿ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ವೇಮಾ ಕ್ಯಾಟ್ಫೈಸಸ್ ಅನ್ನುವಂತಹದ್ದು ಅವರು ಒಬ್ಬ ಬೌದ್ಧ ವಿದ್ವಾಂಸ. ರಾಜ ತೋದರಮಲ್ಲ ಅನ್ನುವಂತಹದ್ದು ಅವರು ಕಂದಾಯ ಮಂತ್ರಿಯಾಗಿದ್ರು. ಹಾಗೆ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಅವರು ಜಗದ್ಗುರು ಬಾದ್ಶಾ ಅನ್ನುವಂತಹದ್ದನ್ನು ಹೊಂದಿದ್ರು. ಹಾಗೆ ಗುರುನಾನಕ್ ಅನ್ನುವಂತಹದ್ದು ಇವರು ಸಿಖ್ ಧರ್ಮದ ಸಂಸ್ಥಾಪಕರು. ಹಾಗೆ ಆಲೂರು ವೆಂಕಟರಾಯರು ಇದು ಕರ್ನಾಟಕ ಗತವೈಭವ. ಹಾಗೆ ಮುಂದಿನದನ್ನ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ನಿಮ್ಗೆ ಇದು 5 ಅಂಕಗಳಿಗೆ ಇರುತ್ತೆ. ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದ್ರೆ ಅದು ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಅರ್ಥಶಾಸ್ತ್ರವನ್ನ ಬರೆದಂತಹವರು ಯಾರು? ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಾನೆ ಕೂಡ ಕರೆಯಲಾಗುತ್ತೆ. ಕಬೀರರು ರಚಿಸಿದಂತಹ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ದೋಹಾದಲ್ಲಿ ಇದೆ. ಹಾಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆಯಿತು ಅಂದ್ರೆ ಅದು 1602ರಲ್ಲಿ ಸ್ಥಾಪನೆ ಆಗುತ್ತೆ. ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಅಂದ್ರೆ ದಾದಾಬಾಯಿ ನವರೋಜಿ ಅವರು. ಹಾಗೆ ಮುಂದಿನ ಒಂದು ಮೇಧನ ನೋಡೋಣ. ಭಾಗ ಬಿಗೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ನೀವು ಕೇವಲ 8ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. 2 ಪದಗಳಲ್ಲಿ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆ 17, ಒಟ್ಟಾರೆ ಇಲ್ಲಿ 16 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಇರುತ್ತೆ. 8ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಭಾರತದ 2 ಇತರ ಹೆಸರುಗಳನ್ನು ಹೆಸರಿಸಿ ಅಂತ ಕೇಳಿದರೆ, ನೋಡಿ, ಭಾರತಕ್ಕೆ ಇರುವಂತಹ ಹೆಸರುಗಳು ಅಂದ್ರೆ ಭರತ ವರ್ಷ, ಜಂಬೂ ದ್ವೀಪ, ಭರತಖಂಡ ಹಾಗೆ ಇರುವಂತದ್ದು. ನೀವು ಕೇವಲ ಯಾವುದಾದ್ರೂ 2 ಮಾತ್ರ ಉತ್ತರಿಸಿದ್ರೆ ಸಾಕಾಗುತ್ತೆ. ಇನ್ನು ಭಾರತದಲ್ಲಿ ಉದಯಿಸಿರುವಂತಹ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಒಂದು ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ ಅವೆಲ್ಲ ಇದಾವೆ. ಆದ್ರೆ ನೀವು ಕೇವಲ 2 ಮಾತ್ರ ಬರೀರಿ ಅಂತ ಹೇಳಿದರೆ ಕೇವಲ 2 ಬರೆದ್ರೆ ಸಾಕು. ಹಾಗೆ ಇಲ್ಲಿ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ಪ್ಯಾಲಿಯೋ ಅಂತಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ. ಸೊ ಇದು ಹಳೆ ಶಿಲೆ ಅಂತ ಹೇಳ್ಬಿಟ್ಟು ಅಥವಾ ಹಳೆ ಶಿಲಾಯುಗ ಅಂತಾನೂ ಕೂಡ ಕರಿಬಹುದು. ಹಾಗೆ ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನ ತಿಳಿಸಿ ಅಂತ ಕೇಳಿದರೆ, ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ದಹನ ಮತ್ತು ಹೂಳುವಂತಹ ಪದ್ಧತಿಯನ್ನ ಒಳಗೊಂಡಿತ್ತು. ನಮ್ಮಲ್ಲಿಯೂ ಕೂಡ ಅಷ್ಟೇ, ನಾವು ಇವುಗಳನ್ನ ಕೂಡ ಪದ್ಧತಿಯನ್ನ ಅನುಸರಿಸ್ತಾ ಇದ್ದೀವಿ. ಇನ್ನು ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಪಾದಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಗೊಮ್ಮಟೇಶ್ವರ ವಿಗ್ರಹವನ್ನ ಚಾವುಂಡರಾಯ ಪ್ರತಿಷ್ಠಾಪಿಸ್ತಾರೆ. ಅದು ಶ್ರವಣಬೆಳಗೊಳದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಹಾಗೆ ಮುಂದಿನದು, ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನ ಬರೆಯಿರಿ ಅಂತ ಇದೆ. ವಿಷ್ಣುವರ್ಧನಿಗೆ ಇದ್ದಂತಹ ಬಿರುದುಗಳು ಶ್ರೀತಲ ಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ ಅನ್ನುವಂತಹ ಒಂದು ಬಿರುದುಗಳನ್ನ ಅವರಿಗೆ ಕೊಡಲಾಗಿತ್ತು. ಹಾಗೆ ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಇಸ್ಲಾಮಿಕ್ ಶೈಲಿಯಲ್ಲಿರುವಂತಹ 2 ಲಕ್ಷಣಗಳು ಅಂದ್ರೆ, ಇಂಡೋ ಇಸ್ಲಾಮಿಕ್ ಅಂದ್ರೆ ಮಿನಾರ್ಗಳಿರ್ತಾ ಇದ್ವು, ಕಮಾನುಗಳನ್ನ ಒಳಗೊಂಡಿರ್ತಾ ಇದ್ವು, ಹಾಗೆ ಗುಮ್ಮಟಗಳು, ಹಜಾರಗಳು, ಹಾಗೆ ಬೃಹತ್ ಹೆಬ್ಬಾಗಿಲುಗಳನ್ನ ಹೊಂದಿರ್ತಾ ಇದ್ವು. ಇನ್ನು ತಾಜ್ ಮಹಲ್ ಅನ್ನ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂದ್ರೆ, ತಾಜ್ ಮಹಲ್ ಅನ್ನ ಕಟ್ಟಿಸಿದಂತಹ ಅವರು ಶಹಜಹಾನ್, ಅದು ಆಗ್ರಾದಲ್ಲಿದೆ. ಶಂಕರಾಚಾರ್ಯರನ್ನ ಷಣ್ಮುಖ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು ಅಂತ ಇದೆ. ಯಾಕೆ ಅಂತ ಕರೀತಾ ಇದ್ರು ಅಂದ್ರೆ, ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ಎಂಬ 6 ದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನ ನೀಡುವ ಮೂಲಕ ವಿವಿಧ ಪಂಥಗಳನ್ನ ಅವನು ಒಂದುಗೂಡಿಸುವ ಪ್ರಯತ್ನವನ್ನ ಮಾಡಿದ ಕಾರಣಕ್ಕಾಗಿ ಆತರಿಗೆ ಷಣ್ಮುಖ ಸ್ಥಾಪನಾಚಾರ್ಯ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರನ್ನ ಕರೆಯಲಾಗ್ತಾ ಇತ್ತು. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಅದನ್ನ ಬಸವಣ್ಣನವರು ಸ್ಥಾಪಿಸ್ತಾರೆ ಅನುಭವ ಮಂಟಪವನ್ನ. ಅದು ಇರುವಂತಹದ್ದು ಕಲ್ಯಾಣದಲ್ಲಿ ಸ್ಥಾಪಿಸಿದ್ರು. ಇನ್ನು ಕಪ್ಪು ಕೋಣೆ ದುರಂತ ಎಂದರೇನು ಅಂತ ಇದೆ ನೋಡಿ. ಈ ಬಂಗಾಳದ ನವಾಬನಾದಂತಹ ಸಿರಾಜುದ್ದೀನ್ ಅವನು
46 ಇಂಗ್ಲಿಷರನ್ನ 18 ಅಡಿ ಉದ್ದ ಇರುವಂತಹ ಹಾಗೂ 14 ಅಡಿ 10 ಅಂಗುಲ ಇರುವ ಅಗಲವಿದ್ದಂತಹ ಒಂದು ಸಣ್ಣ ಕೊಠಡಿಯಲ್ಲಿ ಬಂಧಿಸಿಡಲಾಗ್ತದೆ. ಅಲ್ಲಿ ಅದನ್ನ ಇಡೀ ರಾತ್ರಿ ಬಂಧಿಸಿಡುವುದರಿಂದ ಬೆಳಿಗ್ಗೆ ಅದರಲ್ಲಿ ಕೇವಲ 23 ಜನ ಮಾತ್ರ ಜೀವಂತವಾಗಿ ಉಳಿದಿರ್ತಾರೆ. ಮಿಕ್ಕ ಉಳಿದಂತಹವರು ಎಲ್ಲರೂ ಕೂಡ ಮರಣವನ್ನ ಹೊಂದಿರ್ತಾರೆ. ಯಾಕೆ ಅಂದ್ರೆ ಅಷ್ಟೂ ಜನರ ಉಸಿರಾಟದಿಂದ ಉಸಿರುಗಟ್ಟಿ ಅಲ್ಲಿರುವಂತಹ ಎಲ್ಲರೂ ಕೂಡ ಸತ್ತೋಗಿರ್ತಾರೆ. ಸೊ ಇರುವಂತಹ 23 ಜನ ಮಾತ್ರ ಜೀವಂತವಾಗಿ ಉಳಿದಿರ್ತಾರೆ. ಹೀಗಾಗಿ ಇದನ್ನ ಕಪ್ಪು ಕೋಣೆ ದುರಂತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದು ಇಲ್ಲಿ ಸರಿಯಾದಂತಹ ನಾಯಕತ್ವ ಇರಲಿಲ್ಲ. ಹಾಗೆ ಶಸ್ತ್ರಗಳ ಸಂಘಟನೆಯೂ ಕೂಡ ಇರಲಿಲ್ಲ. ಸಮಾನ ಯೋಜನೆ ಕೂಡ ಇರಲಿಲ್ಲ. ಹೀಗಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ವಿಫಲತೆಗೆ ಕಾರಣ ಆಯಿತು. ನೀವು ಯಾವುದಾದ್ರೂ 2 ಅಷ್ಟೇ ಬರೆದ್ರೆ ಸಾಕಾಗುತ್ತೆ. ಮುಂದಿನದು 29ನೆಯ ಪ್ರಶ್ನೆ, ರೈತವಾರಿ ಪದ್ಧತಿ ಎಂದರೇನು ಅಂತ ಇದೆ ನೋಡಿ. ರೈತರಿಗೆ 50% ಕಂದಾಯವನ್ನ ನಿಯಮಿತವಾಗಿ ಅವರು ಕೊಡಬೇಕು, ಅಂದ್ರೆ ಮಾತ್ರ ಅವರಿಗೆ ಭೂ ಒಡೆತನವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಪದ್ಧತಿಗೆ ರೈತವಾರಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮುಂದಿನ ಒಂದು ಮೀನನ್ನ ನೋಡೋಣ. 6ನೆಯ ಮೀನು. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಇಲ್ಲಿ ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕು. 4 ಕೊಟ್ಟಿರ್ತಾರೆ ನೋಡಿ. ಚೋಳರ ಗ್ರಾಮಾಡಳಿತವನ್ನ ವಿವರಿಸಿ. 31ನೇದು ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನ ಚರ್ಚಿಸಿ. ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ ನೋಡಿ. ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಪ್ಲೇ ಲಿಸ್ಟ್ ಅನ್ನು ಮಾಡಿದ್ದೇನೆ. ಅದರಲ್ಲಿ ನಿಮ್ಮ ಎಲ್ಲಾ ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಉತ್ತರವನ್ನು ಕೂಡ ಅಲ್ಲಿ ಕೊಟ್ಟಿದ್ದೇನೆ. ಹಾಗೆ ಅದರ ಜೊತೆಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 2025 ಮತ್ತು 26ನೆಯ ಸಾಲಿಗೆ ಇಂಪಾರ್ಟೆಂಟ್ ಆಗಿರುವಂತಹ 10 ಅಂಕ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಅವುಗಳನ್ನು ಕೂಡ ನೀವು ರೆಫರ್ ಮಾಡಬಹುದು. ಹಾಗೆ ಮುಂದಿನ ಒಂದು ಪ್ರಶ್ನೆ, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ. ಭಾಗ ಡಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದ್ರೆ ಇವು 10 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 10 ಅಂಕಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ವಿವರಿಸಿ ಅಂತ ಇದೆ. ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಏಕೆ ಕರೀತಾರೆ ಅನ್ನುವಂಥದ್ದು ವಿವರಿಸಿ ಅಂತ ಇದೆ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ, ವಾಸ್ತುಶಿಲ್ಪವನ್ನ ಕುರಿತು ಬರೆಯಿರಿ ಅಂತ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಕುರಿತು ವಿಶ್ಲೇಷಿಸಿ ಅಂತ ಇದೆ. ಇವುಗಳನ್ನು ಕೂಡ ಅಷ್ಟೇ ಆದಷ್ಟು ಬೇಗ ಈ ಒಂದು 10 ಅಂಕದ ಪ್ರಶ್ನೋತ್ತರಗಳನ್ನ ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಮುಂದಿನ ಒಂದು ಮೇನು ಭಾಗ ಹೀಗೆ ಸಂಬಂಧಿಸಿರುವಂತದ್ದು. ಇದು 4 ಅಂಕದ ಪ್ರಶ್ನೆ ಉತ್ತರ ಆಗಿರುತ್ತೆ. ಮೊದಲನೇ ಪಾಣಿಪತ್ ಕದನ ಯಾವಾಗ ಆಯಿತು ಅಂದ್ರೆ ಅದು 1526ರಲ್ಲಿ ನಡೆಯುತ್ತೆ. ಇನ್ನು ಭಾರತಕ್ಕೆ ಆರ್ಯರ ಆಗಮನ ಆದಂತದ್ದು ಸಾಮಾನ್ಯ ಶಕ ಪೂರ್ವ 2000ರಲ್ಲಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ ಅಂದ್ರೆ 1973 ನವೆಂಬರ್ 1ರಂದು. ಹಾಗೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಆಗಿದ್ದು 1828. ಸೊ ನೀವು ಕಾಲಾನುಕ್ರಮದಲ್ಲಿ ಬರೀಬೇಕಾದ್ರೆ ಯಾವ ರೀತಿಯಾಗಿ ಬರಿಬೇಕು ಅಂದ್ರೆ ಮೊದಲಿಗೆ ಬಿ ಅನ್ನ ಬರಿಬೇಕು. ಭಾರತಕ್ಕೆ ಆರ್ಯರ ಆಗಮನ ಆದಂತದ್ದು ಮೊದಲಿಗೆ. ಅದಾದ ನಂತರ ಮೊದಲನೆಯ ಪಾಣಿಪತ್ ಕದನ ನಡೆಯುತ್ತೆ. ಅದಾದ ನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ. ನಂತರ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನ ಮಾಡಲಾಯಿತು. ಸೊ ನೀವು ಯಾವಾಗ ಇದನ್ನ ಕ್ರಮವಾಗಿ ಬರಿಬೇಕಾದ್ರೆ ಮೊದಲು ಬಿ ಬರಿಬೇಕು, ಆಮೇಲೆ ಎ ಬರಿಬೇಕು, ಸಿ ಅನ್ನ ಬರೆದು ಆಮೇಲೆ ಡಿ ಅನ್ನ ಬರಿಬೇಕಾಗುತ್ತೆ. ಹೇಗೆ ಕಾಲಾನುಕ್ರಮದಲ್ಲಿ ಬರಿಬೇಕು. ಮುಂದಿನ ಇರುವಂತದ್ದು ಸೂಚನೆಗಳ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಇದೆ. ನಿಮಗೆ ಒದಗಿಸಿರುವಂತಹ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಬರೆಯಿರಿ ಅಂತ ಇದೆ. ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನ ಬರಿಬೇಕು. 5 ಕೊಟ್ಟಿದ್ದಾರೆ. 5ಕ್ಕೂ ಕೂಡ ಒಂದೊಂದಕ್ಕೆ ಉತ್ತರಿಸಿದ್ರೆ ನಿಮಗೆ 2 ಅಂಕಗಳಿರುತ್ತೆ. ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ ಮತ್ತು ಜಲಿಯನ್
ವಾಲಾಬಾಗ್, ಈ 5 ಕುರಿತು ನೀವು 2 ಅಂಕಗಳಿಗೆ ಉತ್ತರಿಸಬೇಕಾಗುತ್ತೆ. ಸೊ ಆಗ ನಿಮಗೆ 10 ಅಂಕಗಳು ಭೂಪಟವನ್ನು ಗುರುತಿಸ್ಬಿಟ್ಟು ನಂತರ ಇದರ ವಿವರಣೆಯನ್ನು ಕೊಟ್ಟರೆ ನಿಮಗೆ 10 ಅಂಕಗಳು ನಿಮಗೆ ದೊರೆಯುತ್ತೆ. ಇನ್ನು ಕೊನೆಯದು ಭಾಗ ಎಫ್ಗೆ ಸಂಬಂಧಿಸಿರುವಂಥದ್ದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಇದು ಅಕ್ಬರ್ನ ಜೀವನ ಮತ್ತು ಸಾಧನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದನ್ನ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಿಸಿರುವಂಥದ್ದು. ಸೊ ಇಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ, ಇತಿಹಾಸಕ್ಕೆ ಸಂಬಂಧಿಸಿದಂತಹ 1ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ಒಂದು 10 ಅಂಕ 5 ಅಂಕದ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಇರ್ಬೋದು, ಅಥವಾ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ 5 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಇರ್ಬೋದು, ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಕೂಡ ಮುಂದಿನ ವಿಡಿಯೋಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಇನ್ನು ಭೂಪಟವನ್ನು ಗುರುತಿಸಿ ಇದೆಯಲ್ಲ, ಅದರ ವಿವರಣೆಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಧನ್ಯವಾದಗಳು.